ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನನ್ನ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ಇವತ್ತು ನಾನು ನಮ್ಮ ಅಕ್ಕ ಮನೆಗೆ ಹೋಗಬೇಕು ಅಂತ ಪ್ಲ್ಯಾನ್ ಮಾಡಿದ್ದೀವಿ. ಸೊ ನಾನು, ನನ್ನ ಪಾಪು, ನನ್ನ ಹಸ್ಬೆಂಡು 3 ಜನನು ಹೋಗ್ತಾ ಇದ್ದೀವಿ. ನಾನು ಹೋಗ್ತಾ ಇರೋದನ್ನ ವಿಡಿಯೋ ಮಾಡ್ಕೊಂಡಿಲ್ಲ. ಸೊ ಇದು ನಮ್ಮ ಅಕ್ಕರ ಮನೆ. ಹೋದ್ಮೇಲೆ ಮಾಡ್ಕೊಂಡಿರೋಂಥದ್ದು ವಿಡಿಯೋ. ಪಾಪು ಇರೋದ್ರಿಂದ ನಾನು ಇಟ್ಕೊಂಡು ಹೋಲ್ಡ್ ಮಾಡಿಕೊಂಡು ವಿಡಿಯೋ ಮಾಡ್ಕೊಳ್ಳೋದಕ್ಕಾಗಲಿಲ್ಲ. ಸೊ ಇದು ನಮ್ಮ ಅಕ್ಕರ ಮನೆ. ನೋಡಿ, ನಮ್ಮ ಅಕ್ಕರ ಮನೆಗೆ ಬಂದ್ವಿ. ಅಕ್ಕರ ಮನೆಯಲ್ಲಿ ಫುಲ್ ಎಂಜಾಯ್ ಮಾಡಿದ್ದೀವಿ ಅವತ್ತು ಫುಲ್ಲು. ಹಿಂಗಂದರೆ ಅಲ್ಲಿ ಪಾಪು ಮತ್ತು ಅಕ್ಕ, ಆಮೇಲೆ ನನ್ನ ಸಿಸ್ಟರ್ ಇನ್ನೊಬ್ಬರು ಶ್ವೇತಾ ಅಂತ ಎಲ್ಲರೂ ಇದ್ದರು. ಮತ್ತು ಅವ್ರ ಮಕ್ಕಳು ಎಲ್ಲ ಇದ್ರಲ್ಲ. ನಮ್ಮ ಪಾಪುಗೂ ಯಾರ ಜೊತೆನೂ ಇಲ್ಲಿ ಆಟ ಆಡೋದಕ್ಕೆ ಯಾರೂ ಇಲ್ಲ, ಅಷ್ಟಾಗಿಲ್ಲ. ಸೊ ಅಲ್ಲಿ ಎಲ್ಲರೂ ಸಿಕ್ಕಿದ್ರಿಂದ ಅವನಂತೂ ತುಂಬ ಎಂಜಾಯ್ ಮಾಡ್ದ. ನನ್ನ ಹತ್ರ ಬರಲೇ ಇಲ್ಲ ಅವನು ಹೇಳ್ಬೇಕಂದ್ರೆ. ಅವ್ರ ಜೊತೆನೇ ಆಟ ಆಡ್ಕೊಂಡು ಕೂತ್ಕೊಂಡಿದ್ದ ಅವತ್ತು ಫುಲ್ಲು. ಸಾಂಗ್ ಹಾಕಿದ್ರೆ ಡ್ಯಾನ್ಸ್ ಮಾಡೋದು ಮತ್ತು ಈ ರೀತಿ ಎಲ್ಲ ಮಾಡಿದ್ರು. ತುಂಬ ಎಂಜಾಯ್ ಮಾಡಿದ್ರು ಅವತ್ತು. ನಮ್ಮ ಪಾಪ ಅಂತೂ ಫುಲ್ ಅಂದರೆ ಫುಲ್ ಎಂಜಾಯ್ ಮಾಡ್ತಿದ್ದ. ನಾನು ಜಾಸ್ತಿ ವಿಡಿಯೋ ಕ್ಲಿಪ್ನ ಮಾಡ್ಕೊಂಡಿಲ್ಲ. ಸ್ವಲ್ಪ ಮಾಡ್ಕೊಂಡಿರೋದನ್ನು ಮಾತ್ರ ನಾನು ಆ್ಯಡ್ ಮಾಡಿದ್ದೀನಿ ಇದರೊಳಗಡೆ. ಅವತ್ತು ನಾವು ಬರ್ತೀವಿ ಅಂತ ಅಂದ್ಬಿಟ್ಟು ನಮ್ಮ ಅಕ್ಕರು ಸ್ಪೆಷಲ್ ಎಲ್ಲ ಮಾಡಿದರು. ನೋಡಿ, ಇಬ್ಬರು ಕುತ್ಕೊಂಡು ಆಟ ಸಾಮಾನಲ್ಲಿ ಆಟಾಡ್ತಾ ಇದ್ದಾರೆ. ಫುಲ್ ಕಿತ್ತಾಡ್ಕೊಂಡು ಅದನ್ನೆಲ್ಲ ಕಿತ್ತಾಕೊಂಡು ಆಟಾಡ್ತಾ ಇದ್ದಾರೆ. ಮಕ್ಕಳು ಸೇರಿದಾಗ ತುಂಬ ಚೆನ್ನಾಗಿರುತ್ತೆ. ಹೇಳ್ಬೇಕು ಅಂದರೆ ಅವರು ಆಡೋದು, ಅವ್ರ ಮಾತುಗಳು ಎಲ್ಲ ಕೇಳೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಚಿನ್ನಮ್ಮ, ನಾವು ಬೂ ಹೋಗ್ತೀವಿ, ನೀನು ಇಲ್ಲೇ ಇರ್ತೀಯಾ? ಇಲ್ಲೇ ಇರ್ತೀಯಮ್ಮ? ಇವನು ಕಿಶೋರು, ನಮ್ಮ ಅಕ್ಕನ ಮಗ. ನನಗೆ ಗಂಡು ಮಕ್ಳು ಅಂದರೆ ತುಂಬ ಇಷ್ಟ ನನ್ನ ಪಾಪಗೆ. ಈ ರೀತಿಯಾಗಿ ನಾವು ಎಂಜಾಯ್ ಮಾಡ್ತಿದ್ವಿ. ಮತ್ತು ಅಲ್ಲಿ ನಮ್ಮ ಅಕ್ಕರ ಮನೆ ಮೇಲೆ ಏನೇನು ಗಿಡಗಳಿದ್ದಾವೆ ಅಂತೆಲ್ಲ ನೋಡೋದಕ್ಕೆ ಅಂತಂದ್ಬಿಟ್ಟು ಮೇಲ್ಗಡೆ ಹೋಗಿದ್ವಿ. ತುಂಬ ವ್ಯೂ ಎಲ್ಲ ತುಂಬ ಚೆನ್ನಾಗಿತ್ತು ಅಲ್ಲಿ. ಮತ್ತು ಹತ್ರನೇ ಇರೋದು ನಮ್ಮ ಅಕ್ಕದ್ದು ತೋಟ ಎಲ್ಲ. ಸೊ ಚಿಕ್ಕ ತೋಟ ಮತ್ತೆ ಅದೆಲ್ಲ ನೋಡಿಕೊಂಡು ಮೇಲೆ ಸ್ವಲ್ಪ ಗಿಡಗಳನ್ನ ಹಾಕೊಂಡಿದ್ದಾರೆ, ಅದನ್ನೆಲ್ಲ ನೋಡ್ಕೊಂಡು ಬಂದ್ವಿ. ಇದು ನೋಡ್ರಿ, ಡ್ರ್ಯಾಗನ್ ಫ್ರೂಟು ತುಂಬ ಚೆನ್ನಾಗಿದೆ ಮೇಲೂ. ಅದು ಕಾಣಿಸ್ತಿದೆಯಲ್ಲ, ಅದು ನಮ್ಮ ಅಕ್ಕರ ಮನೆ, ಅಕ್ಕದ್ದು ತೋಟ. ಸೊ ಈ ರೀತಿಯಾಗಿ ನಾವು ಎಂಜಾಯ್ ಮಾಡಿದ್ವಿ. ಹಾಯ್ ಹಾಯ್, ಏನು ಮಾಡೋ ಚಿನ್ನಮ್ಮ? ಹಾಯ್ ಹಾಯ್ ಮಾಡಿಲಿ. ಇದಾದ ನಂತರ ನಾವು ನಮ್ಮ ಪಾಪು ಅಂತೂ ಅಂಜನ್ನ ಬಿಡಲೇ ಇಲ್ಲ ಕೊನೆಯವರೆಗೂ. ಅವರಿಬ್ಬರು ಚೆನ್ನಾಗಿ ಆಟ ಆಡ್ಕೊಂಡು ಅವತ್ತಿನ ದಿನ ಎಲ್ಲ ತುಂಬ ಚೆನ್ನಾಗಿ ಕಳೆದ್ರು. ಈಗ ನೆಕ್ಸ್ಟು ನಾವು ಸ್ವಲ್ಪ ಊಟ ಮಾಡಿಕೊಂಡು ಹೊರಡೋಣ ಅಂದ್ಕೊಂಡ್ವಿ. ಏನಕಂದರೆ ಮಳೆ ಬರೋ ಥರ ಇತ್ತು. ನಾವು ಬರ್ತೀವಿ ಅಂತಂದ್ಬಿಟ್ಟು ಅಕ್ಕ ಮತ್ತು ಶ್ವೇತಾ ಎಲ್ಲ ಸೇರಿಕೊಂಡು ಬಿರಿಯಾನಿ ಮತ್ತು ಕಬಾಬು ಎಲ್ಲ ಮಾಡಿದರು. ತುಂಬ ಚೆನ್ನಾಗಿತ್ತು ಟೇಸ್ಟು, ತಿಂದ್ವಿ. ನೆಕ್ಸ್ಟು ತೋಟಕ್ಕೆ ಹೋಗೋಣ ಅಂತ ಹೊರಟಿದ್ವಿ. ಅಲ್ಲಿ ತೋಟದ ಹತ್ರ ಈ ಥರ ಒಂಟೆಗಳೆಲ್ಲ ಸಾಕೊಂಡಿದ್ದಾರೆ. ಯಾಕಂದರೆ ಪಕ್ಕದಲ್ಲೇ ರೆಸಾರ್ಟ್ ಮಾಡ್ಕೊಂಡಿದ್ದಾರೆ ಯಾರೋ ಒಬ್ಬರು ಬಾಡಿಗೆಗೆ ಅಂತ ಅಂದ್ಬಿಟ್ಟು. ನಮ್ಮ ಅತ್ತೆಯವ್ರ ರಿಲೇಷನ್ ಅವರೇ ತೋಟನ ಬಾಡಿಗೆಗೆ ಅಂತ ಕೊಟ್ಟಿದ್ದಾರೆ. ಅಲ್ಲಿ ಫುಲ್ ಈ ಥರ ಒಂಟೆ, ಆಮೇಲೆ ಕುದುರೆ, ಅದು ಇದು ಏನೇನೋ ಸಾಕೊಂಡಿದ್ದಾರೆ. ಅದು ನೋಡಿಕೊಂಡು ತೋಟಕ್ಕೆ ಹೋದ್ವಿ. ಇವರು ನಮ್ಮ ಅತ್ತೆ ಪಾಪು ನಿಂತ್ಕೊಂಡಿದ್ರು. ನಾನು ನಮ್ಮ ಅತ್ತೆಯವರು ಏನೇನು ಹಾಕ್ಕೊಂಡಿದ್ದಾರೆ ತೋಟದಲ್ಲಿ ಅಂತ ನೋಡ್ತಾ ಇದ್ದೀವಿ. ಈಗ ನೋಡಿ, ನಮ್ಮ ಅತ್ತೆಯವರು ಚಕೋತ ಹಣ್ಣು ಮತ್ತು ಬೆಣ್ಣೆ ಹಣ್ಣು ಮತ್ತು ದಾಳಿಂಬ್ರೆ ಹಣ್ಣು, ನುಗ್ಗೆಕಾಯಿ, ಮತ್ತು ಅಡಿಕೆ, ಬಾಳೆಹಣ್ಣು, ಹಲಸಿನ ಹಣ್ಣು, ಈ ರೀತಿ ಎಲ್ಲ ಥರದ್ದು ಹಾಕ್ಕೊಂಡಿದ್ದಾರೆ. ಪಪ್ಪಾಯಿ ತುಂಬ ಚೆನ್ನಾಗಿತ್ತು. ಎಲ್ಲನೂ ಕ್ಲಿಪ್ಪಿಂಗ್ ತೊಗೊಂಡಿಲ್ಲ ನಾನು, ಕೆಲವೊಂದು ಮಾತ್ರ ಕ್ಲಿಪ್ಪಿಂಗ್ನ ತೊಗೊಂಡಿದ್ದೀನಿ. ಈ ರೀತಿಯಾಗಿ ನಾವು ಅವತ್ತು ದಿನನ ಈ ರೀತಿಯಾಗಿ ನಾವು ಆ ದಿನನ ಕಳೆದ್ವಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.